ಈ ಗ್ರಾಮಕ್ಕೆ ವಿಶೇಷವಾಗಿ ಎಲ್ಲರೂ ಕೂಡ ದೇವಸ್ಥಾನ ಇಂದು ಅಭಿವೃದ್ಧಿಯಾಗಿದೆ, ಜೀರ್ಣೋದ್ಧಾರಗೊಂಡಿದೆ. ಅದೇ ರೀತಿಯಲ್ಲಿ ಇಂದು ಬಿಂಗಿಪುರದ ದೇವಸ್ಥಾನದ ಸೋಮೇಶ್ವರ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಬಸವೇಶ್ವರ ಸ್ವಾಮಿಯ ಹೆಬ್ಬಾಗಿಲು ಕೂಡ ಓಪನ್ ಆಗಿದೆ. ಅದರ ನೇತೃತ್ವವನ್ನು ನಮ್ಮ ಗೋಪಿನಾಥ್ರವರು ಮತ್ತು ಎಲ್ಲ ಅವರ ಸ್ನೇಹಿತರು ಒಟ್ಟಿಗೆ ಗೂಡಿ ಮತ್ತು ಪಂಚಾಯತಿಯವರೆಲ್ಲ ಒಟ್ಟಿಗೆ ಗೂಡಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಗ್ರಾಮಸ್ಥರು ಕೂಡ ಅತ್ಯಂತ ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಾ. ಎಲ್ಲರೂ ಕೂಡ ಭಗವಂತ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಭಗವಂತನಲ್ಲಿ ಭಕ್ತಿಯನ್ನು ಎಲ್ಲರೂ ಇಟ್ಕೊಂಡು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಯಾಕೆಂದ್ರೆ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಎಲ್ಲವನ್ನು ಕೂಡ ಸಾಧ್ಯ. ಆದ್ರಿಂದ ಎಲ್ಲರೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಅಂತ ಶಿವ. ಇಂದು ಬಹಳ ಪುಣ್ಯ ದಿನ, ನಮ್ಗೆಲ್ರಿಗೂ ಬಹಳ ಒಳ್ಳೆ ದಿನ ಅಂತ ನಾನು ಭಾವಿಸ್ತಾ, ಮೊದಲನೇದಾಗಿ ನಮ್ಮ ನಮ್ಮ ಬಿಂಗಿಪುರ ಗ್ರಾಮದ 106 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ಒಂದು ಶ್ರೀ 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 ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಮ್ಮ ಸಹೋದರರಾದಂಥ ಗೋಪಿನಾಥ್ರವರು ಹಾಗೂ ಬಿಂಗಿಪುರದ ಎಲ್ಲ ಸಮಸ್ತ ಮುಖಂಡಗಳು ಸೇರಿಕೊಂಡು ಇವತ್ತು ಇದನ್ನು ಜೀರ್ಣೋದ್ಧಾರ ಮಾಡೋದ್ರ ಮುಖಾಂತರ ಮತ್ತೆ ಪುನರುಜ್ಜೀವನಗೊಳಿಸಿ ಇಷ್ಟು ಅದ್ಭುತವಾಗಿ ಬಹಳ ಸುಂದರವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮತ್ತು ಶ್ರೀ 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 ಶಂಭುಲಿಂಗೇಶ್ವರ ಸ್ವಾಮಿಯನ್ನು ಮತ್ತೆ ಪ್ರತಿಷ್ಠಾಪನೆಗೊಳಿಸಿರ್ತಕ್ಕಂಥದ್ದು ಬಹಳ ಪುಣ್ಯ ಕೆಲಸ. ಇಂಥ ಧರ್ಮದ ಕೆಲಸಗಳು, ಇಂಥ ಒಳ್ಳೆಯ ಕೆಲಸಗಳು, ಇಂಥ ಪುಣ್ಯ ಕೆಲಸಗಳು ಸುಭಿಕ್ಷೆಯನ್ನು ತರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ. ನಮ್ಮ ಈ ಒಂದು ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಗಣ್ಯ ವ್ಯಕ್ತಿಗಳು ಬೆಳಗಿನ ಜಾವದಲ್ಲಿ ಬಂದು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದರಲ್ಲಿ ರಾಮೋಜಿಗೌಡರು MLC ಅವರು ಆಗಮಿಸಿದರು, ಶ್ರೀ ರಾಜಾಪುರ ಸ್ವಾಮೀಜಿಗಳು ಆಗಮಿಸಿದರು. ಈಗ ನಮ್ಮ ಸುಂದರೇಶ್ ಅಣ್ಣನವರು ಬಿಡದಾಸ್ಪುರ ಮತ್ತು ನಮ್ಮ ಜಗದೀಶ್ ಅವರು ಅವರೆಲ್ಲ ಬಂದಿದ್ದಾರೆ. ಮತ್ತು ನಮ್ಮ ಉಲ್ಮಂಗಲ ಪಂಚಾಯತಿಯ ಅಮರಾವತಿ ರಾಜಪ್ಪ ಅಧ್ಯಕ್ಷರು, ಉಲ್ಮಂಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವಾಪಸನ ಗ್ರಾಮ ಅವರು ಆಗಮಿಸಿದ್ದಾರೆ. ಗೋಪಿನಾಥ್ ಅವರು ಏನು ಈ ಒಂದು ವಿಚಾರವನ್ನು ಸುಮಾರು ಈಗ ಒಂದು 6 ತಿಂಗಳಿಂದ ಈಚೆ ಅವರು ಇದಕ್ಕೆ ಕೈ ಹಾಕಿದ್ದು. 6 ತಿಂಗಳಿಂದ ಈಚೆ ಅವರು ಏನು ಶ್ರಮ ಪಟ್ಟಿದ್ದಾರೆ ಅಂತ ನಾವು ಜೊತೆಲಿ ಓಡಾಡಿದ್ದೀವಿ. ಕಷ್ಟ ಏನಂತ ಗೊತ್ತಿದೆ. ಒಂದು ದೇವಸ್ಥಾನ ಕಟ್ಟೋದು, ಪ್ರತಿಷ್ಠಾಪನೆ ಮಾಡೋದು, ಜೀರ್ಣೋದ್ಧಾರ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಕೆಲವರು ಕೈ ಜೋಡಿಸ್ತಾರೆ, ಕೆಲವರು ಕೈ ಜೋಡಿಸೋದಿಲ್ಲ, ಮಧ್ಯದಲ್ಲಿ ಆಗಾಗ ನಿಂತು ಹೋಗುತ್ತೆ. ಅಂತ ಒಂದು ವಿಚಾರದಲ್ಲಿ ನಮ್ಮ ಗೋಪಿನಾಥ್ ಅವರು ಪಂಚಾಯತ್ ಸದಸ್ಯರು, ಪಂಚಾಯತ್ ಸದಸ್ಯ ಶಫಿ ಅವರಿದ್ದಾರೆ. ಮತ್ತೆ ಬಿಂಗಿಪುರದ ಪುರಾತನ ದೇವಾಲಯ ಜೀರ್ಣೋದ್ಧಾರಕ್ಕೆ ಮಾಡಿದ್ದಕ್ಕೆ ಗೋಪಿನಾಥ ಪ್ರಸಿದ್ಧವಾಗಲಿ. ಮುಂದಿನ ದಿನಗಳಲ್ಲಿ ಇದು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಮುಂದಿನ ಒಳ್ಳೆ ಕಾರ್ಯಗಳು ಮಾಡಲಿ. ಏನಿವತ್ತು ನಮ್ಮ ಬಿಂಗಿಪುರ ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ, ಬಹಳ ವಿಜೃಂಭಣೆಯಿಂದ ನಮ್ಮೆಲ್ಲ ಗ್ರಾಮಸ್ಥರ ಸಹಕಾರದಿಂದ ಬಹಳ ಇತಿಹಾಸ ಇರುವಂತಹ ದೇವಸ್ಥಾನ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನೆಯನ್ನು ರಾಜಾಪುರ ಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಒಂದು ಪ್ರತಿಷ್ಠಾಪನೆಯನ್ನು ಉದ್ಘಾಟನೆ ಮಾಡಿದ್ರು. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮುಖಂಡರುಗಳು ಕೂಡ ಜೊತೆಗೂಡಿದ್ರು. ಮತ್ತೆ ನಮ್ಮ ಗ್ರಾಮದ ಮುಖ್ಯ ದ್ವಾರ, ಮೇನ್ ಆರ್ಚು ನಮಗೆ ಬಹಳ ಕನಸಿದ್ದಿತ್ತು. ನಮ್ಮ ಗ್ರಾಮದಲ್ಲಿ ಒಂದು ಮುಖ್ಯ ದ್ವಾರ ಮಾಡೋದ್ರಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಕೆಡುಕುಗಳು ಆಗದೆ ಇರಲಿ. ಬಹಳಷ್ಟು ದೊಡ್ಡವರು ಹೇಳಿದ್ರು, ಏನು ನಾವು ಆರ್ಚು ಮುಖ್ಯ ದ್ವಾರದಲ್ಲಿ ದೇವರುಗಳನ್ನ ನಾವು ಏನು ಸ್ಥಾಪನೆ ಮಾಡ್ತೀವಿ, ನಮ್ಮ ಗ್ರಾಮದ ಜನಕ್ಕೆ ಸಾವು ನೋವುಗಳು ಕಡಿಮೆ ಆಗ್ತದೆ, ಮತ್ತೆ ಜನಕ್ಕೆ ಬಹಳ ಒಳ್ಳೇದಾಗ್ತದೆ ಅಂತ ಹೇಳಿ ಬಹಳಷ್ಟು ಹಿರಿಯರು ಹೇಳಿದ್ದ ಒಂದು ಮಾತುಗಳನ್ನ ಕೇಳಿ ನಾವು ಕೂಡ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ. ನಮ್ಮೆಲ್ಲ ಶಂಭುಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ನಮ್ಮ ಜೊತೆ ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು ಇದ್ದಾರೆ. ನಮ್ಮ ಮುರಳಿಯವರಾಗಿರ್ಬೋದು, ನಮ್ಮ ಮಂಜು ಅವರಾಗಿರ್ಬೋದು, ನಮ್ಮ ಯೋಗಿ ಸ್ವಂತು, ಮತ್ತೆ ನಮ್ಮ ಯಾರು ಹೇಮಂತು, ಮತ್ತೆ ಇನ್ಯಾರು ನಮ್ಮ ಭರತ್, ಮತ್ತೆ ನಮ್ಮ ಪ್ರತಾಪ್, ಜೀವನ್, ಎಲ್ಲ ನಮ್ಮ ಗಿರಿ ಪ್ರತಿಯೊಬ್ಬರು, ಮತ್ತೆ ನಮಗೆ ಸಹಕಾರ ನೀಡೋದು ನಮ್ಮ ಮಲ್ಲೇಶಣ್ಣವರು ಆಗಿರ್ಬೋದು, ಎಲ್ಲರ ಸಹಕಾರದಿಂದ ಇವತ್ತು ಬಹಳ ಅದ್ದೂರಿಯಾಗಿ, ಬಹಳ ವಿಜೃಂಭಣೆಯಿಂದ ಭಗವಂತನ ಕಾರ್ಯ ಪ್ರೀತಿಯಿಂದ ಪ್ರತಿಷ್ಠಾಪನೆ ಆಯಿತು. ಸೊ ನಮಗಂತೂ ಬಹಳ ಖುಷಿ ಇದೆ. ಏನಪ್ಪಾ ಅಂದ್ರೆ ನಮ್ಮ ಗ್ರಾಮದಲ್ಲಿ ಇವತ್ತು ಏನು ಎಲ್ಲಾರು ಬಿಂಗಿಪುರ ಅಂತ ಇದ್ರು, ಇವತ್ತು ಸುಕ್ಷೇತ್ರ ಬಿಂಗಿಪುರ ಆಯ್ತು. ಸೊ ಯಾಕಪ್ಪ ಅಂದ್ರೆ ಇವತ್ತು ಭಗವಂತನ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ. ಸೊ ಹಾಗಾಗಿ ನಮ್ಮೆಲ್ಲ ಇದಕ್ಕೆ ಬಹಳ ಸಹಕಾರ ನೀಡಿದಂತ ನಮ್ಮ ಗ್ರಾಮಸ್ಥರು, ಗ್ರಾಮದ ಮುಖಂಡರುಗಳು, ಹಾಗೇನೆ ಎಲ್ಲ ಲೇಔಟ್ನ
ಮುಖಂಡರುಗಳು ಮತ್ತೆ ಅಲ್ಲಿನ ರೆಸಿಡೆನ್ಸು ನಾನು ಅವರೆಲ್ಲರಿಗೂ ಆಭಾರಿಯಾಗಿರ್ತೀವಿ. ನಾವು ನಮ್ಮ ಶಂಭುಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಏನೆಲ್ಲ ಶ್ರಮಪಟ್ಟು ಇವತ್ತು ಆ ಭಗವಂತನ ಕಾರ್ಯ ಬಹಳ ಸಿದ್ಧಿಯಾಗಿ ನಿಷ್ಠೆಯಿಂದ ನಾವು ನೆರವೇರಿಸಿದೀವಿ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಗ್ರಾಮದ ಮುಖಂಡರುಗಳು. ಇವತ್ತು ನಮ್ಗಂತೂ ಹಬ್ಬದ ರೀತಿ ಒಂದು ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಆ ಭಗವಂತನ ಪ್ರತಿಷ್ಠಾಪನೆ ಆಯ್ತು, ಈಗ ಜಸ್ಟ್ ಮಂಗಳಾರತಿ ಆಯ್ತು. ಬಹಳಷ್ಟು ಮುಖಂಡರುಗಳು ಕೂಡ ಬಂದು ಒಂದು ಆಶೀರ್ವಾದ ತಗೊಂಡೋದ್ರು. ಇನ್ನೂ ಬಹಳಷ್ಟು ನಮ್ಮ ಶಾಸಕರು MLA ಸಾಹೇಬರು ಕೂಡ ಬರೋದಿದೆ, ಕೃಷ್ಣಪ್ಪಾಜಿ ಅವರು ಬರೋದಿದೆ, ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರು ಕೂಡ ಬರೋದಿದೆ. ಇನ್ನೇನು ಒಂದು ಸಂಜೆ ಒಳಗಡೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬಂದು ಅವರು ಈ ದೇವಸ್ಥಾನಕ್ಕೆ ಒಂದು ಬಂದು ಹೋದ್ರೆ ನಮಗೂ ಕೂಡ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ನಮ್ಮೆಲ್ಲ ಗ್ರಾಮಸ್ಥರಿಗೂ, ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರುಗಳಿಗೂ ಬಹಳ ಬಹಳ ಅಭಿನಂದನೆಗಳನ್ನ ತಿಳಿಸ್ತೀನಿ, ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ನಮಸ್ಕಾರ. ಪುರಾಣ ಪ್ರಸಿದ್ಧ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಶಂಭುಲಿಂಗೇಶ್ವರ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತಾ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಮತ್ತು ಅವರ ಎಲ್ಲ ಸ್ನೇಹಿತರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಹಾರೈಸ್ತಾ, ಈ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದಷ್ಟು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮುಂಚೆಯಿಂದಲೂ ಸಹ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರಿಗೆ ರಾಜಕಾರಣದಲ್ಲಿ ಇನ್ನಷ್ಟು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಸಿಗಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರೂ ಮತ್ತೊಮ್ಮೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ.